ಅಲ್ಲ, ಸೊ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಒಂದಷ್ಟು ಪ್ರಶ್ನೆ ಮಾಡ್ತಾ ಇರೋರಿಗೆ ಟೀ ಕುಡ್ಕೊಂಡು ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ. ಎಲ್ಲಿ ಹೋಗ್ತಿದ್ದೀನಿ ಅಂತಂದ್ರೆ ಒಬ್ರನ್ನ ಮೀಟ್ ಮಾಡಕ್ಕೆ. ಯಾರು ಅಂತಂದ್ರೆ ಡಿಮನ್ ಪ್ರಿನ್ಸ್. ಇವಾಗ ಟ್ರಾವೆಲಿಂಗ್ ಶುರುವಾಗಿದೆ. ಬೆಂಗಳೂರು ಬಿಟ್ಟು 540 ಕಿಲೋಮೀಟರ್ ದೂರ ಇರುವಂತ ಆ ಊರಿಗೆ ಹೋಗ್ತಾ ಇದ್ದೀನಿ. ಮಿಸ್ ಮಾಡ್ಕೊಳ್ಳದೆ ಈ ಒಂದು ಇಂಟರ್ವ್ಯೂನ ನೋಡ್ತಾ ಹೋಗಿ. ಗುಡ್ ಮಾರ್ನಿಂಗ್. ಸೊ 584 ಕಿಲೋಮೀಟರ್ ಜರ್ನಿ ಮಾಡಿ ರಾತ್ರಿಯಿಂದ ಸದ್ಯಕ್ಕೆ ಇವಾಗ ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ಜಾಗ ಆಮೇಲೆ ಹೇಳ್ತೀನಿ ಯಾವುದು ಅಂತ. ಸನ್ರೈಸ್ ನೋಡ್ತಾ ಇದ್ದೀನಿ. ಡಿಮನ್ ಪ್ರಿನ್ಸ್. ಸೊ ಆ ಪ್ರಿನ್ಸ್ನ ನಾನು ಇವತ್ತು ಪರಿಚಯ ಮಾಡಿಸ್ತೀನಿ. ಫೋನ್ ಮಾಡಿದ್ದೆ, ಆನ್ ದ ವೇ ಅಂತೆ. ಸೊ ಬಂದಮೇಲೆ ಒಂದು ಒಳ್ಳೆ ಹರಟೆ ಮಾತುಕತೆ ಎಲ್ಲವೂ ಕೂಡ ಇರುತ್ತೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಆಮೇಲೆ ಸಿಗ್ತೀನಿ. ಸೊ ನಾನು ಬೆಳಗಿನ ಹೇಳಿದೆ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ. ಆ ಟೈಮ್ ಈಗ ಬಂದೇ ಬಿಟ್ಟಿದೆ. ಸೊ ಸಮುದ್ರದ ತೀರಲ್ಲಿ ನಾನು ಆ ಒಂದು ಡಿಮನ್ ಪ್ರಿನ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದು ಬೇರೆ ಯಾರು ಅಲ್ಲ, ಪ್ರಜ್ವಲ್ ಸರ್. ಸರ್ ಹೇಗಿದ್ದೀರಾ? ಗುಡ್ ಬ್ರದರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಆ್ಯಂಡ್ ಬೆಂಗಳೂರಿಂದ ಹೊರಟಾಗ್ಲೂ ನಾನು ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ ಏನು ಹಿಂಟ್ ಕೊಡದೆ. ಓಕೆ, ಸೊ ಇಂಥ ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದೀನಿ. ಆ್ಯಂಡ್ ನೀವು ಕೂಡ ಸರ್ಪ್ರೈಸ್ ಸರ್ಪ್ರೈಸ್. ಚೆನ್ನಾಗಿತ್ತು ಸರ್. ಮತ್ತೆ ಹೇಗಿದ್ದೀರಾ? ಗುಡ್ ಗುಡ್, ವೆರಿ ಗುಡ್. ಬೆಂಗಳೂರಿಂದ ಎಲ್ಲಿ ಜರ್ನಿ? ಲೋಹಿತ್ಗೆ ಏನೋ ಗೋವಾ ತುಂಬಾ ಪ್ರೀತಿ ಅನ್ಸುತ್ತೆ. ಶೂಟಿಂಗು ಇಲ್ಲೇ ಮಾಡಿಸ್ತಾರೆ, ಇಂಟರ್ವ್ಯೂಗೂ ಇಲ್ಲೇ ಕರ್ಕೊಂಡ್ ಬಂದಿದ್ದಾರೆ. ಅವ್ರೆಲ್ಲಾ ಸಿನಿಮಾಗಳು, ಅವರು ನಿರ್ಮಾಣ ಮಾಡಿರೋ ಸಿನಿಮಾಗಳು ಗೋವಾಲ್ ಸಾಕಷ್ಟು ಶೂಟಿಂಗ್ ಮಾಡಿದ್ದಾರೆ. ಸೊ ಪ್ರತಿ ಸಿನಿಮಾ ಅಟ್ಲೀಸ್ಟ್ ಒಂದ್ ದಿವಸ ಗೋವಾಲ್ ಮಾಡಿಲ್ಲ ಅಂದ್ರೆ ಲೋಹಿತ್ಗೆ ಸಮಾಧಾನ ಇಲ್ಲ ಅನ್ಸುತ್ತೆ. ಸೊ ಹಂಗಾಗಿ ಒಂದಷ್ಟು ಕಡಲ ತೀರದಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಖಂಡಿತ ಸರ್. ಆಮೇಲೆ ಈ ಕಡೆ ನಿಂತ್ಕೊಳ್ಳಿ. ಆ ಸನ್ಸೆಟ್ ನೋಡ್ತಿದ್ದಾಗ ನಿಮಗೆ ಫಸ್ಟ್ ಬರುವಂತ ಇಂಪ್ರೆಷನ್ ಏನು? ಏನ್ ಅನ್ಸುತ್ತೆ ಆ ಸನ್ಸೆಟ್ ನೋಡಿದಾಗ? ಈ ಸನ್ಸೆಟ್ ಆಗ್ಲಿ, ಸಮುದ್ರ ಆಗ್ಲಿ, ಇಲ್ಲಾಂದ್ರೆ ಬೆಟ್ಟಗಳನ್ನ ನೋಡಿದಾಗ ನಾವೆಷ್ಟು ಈ ಮರಳೇಗಿದೆ ನಾವು ಬರೀ ಅಷ್ಟೇ ಅನ್ಸುತ್ತೆ. ಇಡೀ ಜಗತ್ತಲ್ಲಿ ಎಷ್ಟೋ ಸಾವಿರಾರು ವರ್ಷದ ಇತಿಹಾಸದಲ್ಲಿ ನಾವೊಂದು ಚಿಕ್ಕ ಅಣು ಅಷ್ಟೇ ನಾವು. ಇಟ್ ಹಂಬಲ್ಸ್ ಯು ಅಲ್ಲ? ಎಸ್ ಸರ್. ಮತ್ತೆ ಸಿನಿಮಾಗಳೆಲ್ಲ ಹೆಂಗ್ ನಡೀತಾ ಇದೆ, ಏನ್ ವಿಶೇಷ? ಸೊ ಇವತ್ತು ಸೂಪರ್. ಈಗ ಪ್ರಮೋಷನ್ ನಾವು ಬಂದಿದ್ದೀವಿ. ಸದ್ಯಕ್ಕೆ ರಾಕ್ಷಸನೇ ವಿಶೇಷ. ಈ 28ಗೆ ರಿಲೀಸ್ ಆಗ್ತಾ ಇದೆ. ನನಗೆ ಒಂಥರ ಒಂದು ಹೊಸ ಜಾನ್ರ. ಸ್ಪೆಷಲಿ ನನಗೆ ಹಾರರ್ ಸಿನಿಮಾಗಳಂದ್ರೆ ನಾನೇ ನೋಡಲ್ಲ. ಭಯ ಪಡ್ತೀರಾ? ಚಿಕ್ಕ ವಯಸ್ಸಿಂದ. ಅಂದ್ರೆ ಕಾಸು ಕೊಟ್ಟು ಯಾಕೆ ಹೆದರ್ಕೊಳ್ಳೋದು? ಅಟ್ಲೀಸ್ಟ್ ಮನೆಯಲ್ಲಿ ಇಲ್ಲ, ಅಮ್ಮನ್ಗಿಷ್ಟ, ವೈಫ್ಗೂ ಇಷ್ಟ, ನೋಡ್ತಾರೆ. ಸೊ ಅವ್ರ ಜೊತೆ ನೋಡ್ಲೇಬೇಕಾದಂತ ಪರಿಸ್ಥಿತಿ ಅನಿವಾರ್ಯ. ಇಲ್ಲ, ಸೊ ಯೂಶಲಿ ನಾನು ಹಾರರ್ ಸಿನಿಮಾಗಳು ನೋಡೋದು ಕಮ್ಮಿ. ನನಗೆ ಕಾಮಿಡಿ ಇಲ್ಲ ಆಕ್ಷನ್ ಸಿನಿಮಾಗಳು ನನಗಿಷ್ಟ. ಸೊ ಮೊದಲನೇ ಸಲ ನಾನೇ ಒಂದು ಹಾರರ್ ಸಿನಿಮಾ ಮಾಡ್ತಿದ್ದೀನಿ. ಸೊ ಲೋಹಿತ್ಗೆ ಹೇಳ್ತಿದ್ದೆ, ಏನೇನು ಎವ್ರಿ ಸ್ಟೆಪ್ ನೀವು ಎಲ್ಲಿ ಸೌಂಡ್ ಎಫೆಕ್ಟ್ಸ್ ಏನಿರುತ್ತೆ, ಬ್ಯಾಕ್ ಗ್ರೌಂಡ್ ಏನಿರುತ್ತೆ ನನ್ಗೆ ಮುಂಚೆನೆ ತೋರಿಸ್ಬಿಡಿ, ಇಲ್ಲ CG ಏನಿರುತ್ತೆ ಮುಂಚೆನೆ ತೋರಿಸ್ಬಿಡಿ. ನನ್ನ ಸಿನಿಮಾಲ್ ಕೂತ್ಕೊಂಡು ನಾನೇ ಎದುರ್ಕೊಂಡ್ರೆ ಚೆನ್ನಾಗಿರೋ. ಎಸ್, ಇಟ್ಸ್ ಅ ವೆರಿ ನ್ಯೂ ಜಾನ್ರ. ಅಂಡ್ ಲೋಹಿತ್ ಹೇಳ್ದಂಗೆ ಹಾರರ್ ಸಿನಿಮಾ ಅಲ್ಲಿ ಟೈಮ್ ಲೂಪ್ ಇದುವರೆಗೂ ಬೇರೆ ಎಲ್ಲೂ ಬಂದಿಲ್ಲ ಅಂತ ಲೋಹಿತ್ ಹೇಳ್ತಿದ್ರು. ಬರೀ ನಮ್ಮ ಭಾಷೆಯಲ್ಲೇ ಅಲ್ಲ, ಬೇರೆ ಯಾವುದೇ ಭಾಷೆಯಲ್ಲೂ ಹಾರರ್ ಟೈಮ್ ಲೂಪ್ ಇದುವರೆಗೂ ಬಂದಿಲ್ಲ ಅಂತ. ಸೊ ಒಂದು ಹೊಸ ಪ್ರಯತ್ನ. ಅಂಡ್ ನಾನು ಸಿನಿಮಾ ನೋಡಿದೆ, ಖಂಡಿತವಾಗ್ಲೂ ಜನಕ್ಕೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈಗ ಒಂದಷ್ಟು ಸಿನಿಮಾಗಳು ಬರ್ತಾನೆ ಇದೆ ಸರ್, ಬ್ಯಾಕ್ ಟು ಬ್ಯಾಕ್. ಒಂದಷ್ಟು ಸಿನಿಮಾ, ವರ್ಷಕ್ಕೊಂದು ಸಿನಿಮಾ ಅಂತೂ ನೀವು ಕೊಡ್ತಾನೆ ಇದ್ದೀರಾ. ಈ ಕೆಲವೊಂದಷ್ಟು ಹೀರೋಗಳು ವರ್ಷಕ್ಕೊಂದು ಸಿನಿಮಾ ಕೊಡಕ್ ಆಗ್ತಿಲ್ಲ, ನೀವು ಕೊಟ್ಕೊಂಡ್ ಬರ್ತಾ ಇದ್ದೀರಾ. ನಿಮ್ಮ ಸಿನಿಮಾಗಳ ಆಯ್ಕೆ ಯಾವ ರೀತಿಯಾಗಿ ಆಗ್ತಾ ಇದೆ, ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ? ಬೇಸಿಕಲಿ ಯಾವಾಗ್ಲೂ ಒಂದು ಹೊಸ ಪ್ರಯತ್ನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಜೆಂಟ್ಲ್ಮನ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ವಿಕ್ರಮ್, ಪ್ರತಿ ಸಿನಿಮಾ ಒಂದು ಬೇರೆ ಜಾನ್ರ ಸಿನಿಮಾ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಒಂದು ಹೊಸ ಪ್ರಯತ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದೇ ಆಯ್ಕೆ ಅಲ್ಲೇ ಇರ್ತೀವಿ. ಬೇಸಿಕಲಿ ವೇರ್ ಇನ್ ಎಂಟರ್ಟೈನ್ಮೆಂಟ್ ಬಿಸ್ನೆಸ್. ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್. ಸೊ ಆ ಕತೆ ಕೇಳಿದಾಗ ನಮ್ಮ ತಲೆಯಲ್ಲಿ ಸಿನಿಮಾ ಓಡ್ತಿರುತ್ತೆ. ಸೊ ಆ ಸಿನಿಮಾ ಇಲ್ಲಿ ನನಗೆ ಚೆನ್ನಾಗಿದೆ ಅನ್ಸಿದ್ರೆ ನಾನು ಕತೆ ಆಯ್ಕೆ ಮಾಡ್ಕೊಳ್ತೀನಿ. ಇದೇ
ಆಕ್ಷನ್ನೇ ಮಾಡಬೇಕು ಇಲ್ಲ ಕಾಮಿಡಿ ಮಾಡೋಕೆ ಲವ್ ಮಾಡಬೇಕಲ್ಲ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಈಗ ನೀವೊಂದು ಬಿರಿಯಾನಿ ಮಾಡಬೇಕಾದ್ರೆ ಎಲ್ಲಾ ಮಸಾಲೆಗಳು ಕರೆಕ್ಟ್ ಆಗಿದ್ರೇನೆ ಬಿರಿಯಾನಿ ಚೆನ್ನಾಗಿರುತ್ತೆ. ಸೊ ಆ ರೀತಿ ಒಂದು ಕೇಳಿದಾಗ ಇಲ್ಲಿ ಅಂತ ಸಿನಿಮಾ ತಲೆಯಲ್ಲಿ ಓಡುತ್ತೆ, ಅದ್ ನನಗೆ ಚೆನ್ನಾಗಿ ಅನ್ಸಿದ್ರೆ ಕತೆ ಒಪ್ಕೊಳ್ತೀನಿ. ಬಟ್ ಕೆಲವೊಮ್ಮೆ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಕತೆಗಳು, ಸಿನಿಮಾನು ಓಕೆ ಅಂತ ಇರುತ್ತೆ, ಬಟ್ ಜನಗಳಿಗೆ ಅದೆಲ್ಲೋ ಇಷ್ಟ ಆಗದೆ ಇದ್ದಾಗ, ಜನಗಳು ಅದೇನೋ ಸ್ವೀಕಾರ ಮಾಡದೇ ಇದ್ದಾಗ, ಸೊ ಆ ಟೈಮಲ್ಲಿ ಎಲ್ಲೋ ಇನ್ನೊಂಚೂರು ನಾನು ಇನ್ನೊಂದು ಸ್ವಲ್ಪ ಏನೋ ಒಂದು ಥಿಂಕ್ ಮಾಡಬೇಕಾಗಿತ್ತು, ಇಲ್ಲ ಯೋಚನೆ ಆ ಒಂದು ಕತೆ ಆಯ್ಕೆಯಲ್ಲಿ ಇನ್ನೊಂದು ಸ್ವಲ್ಪ ನಾನು ಮೆಚುರಿಟಿ ತೋರಿಸ್ಬೇಕಿತ್ತು ಅಂತ ಅನ್ಸಿದ್ದೇನಾರ? ಇಲ್ಲ ಅಂದ್ರೆ ದೇರ್ ಆಲ್ವೇಸ್ ರೈಟ್ಸ್ ಅಂಡ್ ರಾಂಗ್ಸ್. ಯಾರು 100% ಪರ್ಫೆಕ್ಟ್ ಇರೋದಕ್ಕಾಗಲ್ಲ. ಅಂಡ್ ಆಲ್ಸೋ ಪ್ರತಿಯೊಬ್ಬರಿಗೂ ಒಂದು ಆಯ್ಕೆ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಇಷ್ಟ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಇಷ್ಟ ಇಲ್ಲದೆ ಇರೋದಿರುತ್ತೆ. ನೀವು ಎಷ್ಟು ಜನಕ್ಕೆ ಇಂಪ್ರೆಸ್ ಮಾಡೋದಕ್ಕೆ ಸಾಧ್ಯ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ನಾವು ಮಾಸ್ ಇಟ್ಟಿರ್ತೀವಲ್ಲ, ಮಾಸ್ ಇಸ್ ವೆನ್ ಯು ಅಪೀಲ್ ಟು ದ ಮಾಸಸ್. ಮ್ಯಾಕ್ಸಿಮಮ್ ಈಗ 100 ಜನದಲ್ಲಿ ಅಟ್ಲೀಸ್ಟ್ ಒಂದು 50 ಜನ ಇಷ್ಟಪಡುವಂಥ ಒಂದು ಸಿನಿಮಾ ಮಾಡಿದ್ರೆ ದೆನ್ ಇಟ್ಸ್ ಗುಡ್ ಇನಫ್. ಬಟ್ ಒಂದು ಸಿನಿಮಾ ಮಾಡಬೇಕಾದ್ರೆ ಯು ಆರ್ ನಾಟ್ ದಿ ಓನ್ಲಿ ಎಲಿಮೆಂಟ್ ಅಲ್ವಾ. ಒಬ್ಬ ನಿರ್ದೇಶಕ ಕರೆಕ್ಟಾಗಿ ಕೆಲಸ ಮಾಡಬೇಕು, DOP ಕರೆಕ್ಟಾಗಿ ಕೆಲಸ ಮಾಡಬೇಕು, ಹೀರೋ ಕರೆಕ್ಟಾಗಿ ಕೆಲಸ ಮಾಡಬೇಕು, ಮ್ಯೂಸಿಕ್ ಡೈರೆಕ್ಟರ್ ಕರೆಕ್ಟಾಗಿ ಕೆಲಸ ಮಾಡಬೇಕು. ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಿ ಅಷ್ಟೇ ಶ್ರದ್ಧೆಯಿಂದ ಆ ಸಿನಿಮಾನ ಮಾಡಿದ್ರೆ, ಇಲ್ಲ ನಾವೇನು ಅನ್ಕೊಂಡಿರ್ತೀವಿ, ನಾನು ನೀವು ಹೇಳ್ದಾಗೆ ಕತೆ ಕೇಳ್ಬೇಕಾದ್ರೆ ಇಲ್ಲೇನು ಸಿನಿಮಾ ಓಡಿರುತ್ತೆ, ಆ ಸಿನಿಮಾ ಕೆಲವು ಸರಿ ಸ್ಕ್ರೀನ್ ಮೇಲೆ ಬರುತ್ತೆ, ಕೆಲವು ಸರಿ ಬರಲ್ಲ. ಸೊ ಅದಕ್ಕೆ ಎವ್ರಿ ಒನ್ ಹ್ಯಾಸ್ ಟು ಡೂ ಅ ರೈಟ್ ಜಾಬ್. ಸೊ ಅದನ್ನ ಮಾಡಿದಾಗ ಖಂಡಿತವಾಗ್ಲೂ ಸಿನಿಮಾ ಹಿಟ್ ಆಗುತ್ತೆ. ಅಂಡ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ, ಅಂಡ್ ಪ್ರಮೋಷನ್ ಕೂಡ ಒಂದಷ್ಟು ಹೋಗ್ತಾನೆ ಇದೆ, ಬೇರೆ ಬೇರೆ ಲೆವೆಲ್ ಅಲ್ಲಿ ಒಂದಷ್ಟು ಪ್ರಮೋಷನ್ ಮಾಡುವಂತ ಏನೇನೋ ಎಲ್ಲ ಟ್ರೈಗಳು ಮಾಡ್ತಾ ಇದಾರೆ. ಸೊ ಸಿನಿಮಾ ಅಲ್ಟಿಮೇಟ್ ಆಗಿ ರೀಚ್ ಆಗ್ಬೇಕು. So ಆ ತರ ರೀಚ್ ಆಗ್ಬೇಕು ಅಂತಂದ್ರೆ ನಿಮ್ ಪ್ರಕಾರ ಇನ್ನು ಯಾವ ರೀತಿಯಾಗಿ ಪ್ರಮೋಷನ್ ಆಗಿರ್ಬೋದು, ಬೇರೆ ತರ ಆಗಿರ್ಬೋದು, ಜನಗಳು ರೀಚ್ ಮಾಡಕ್ಕೆ ಇವಾಗ ಹೇಗಾಗಿದೆ ಅಂದ್ರೆ, ನಾವು ಸಿನಿಮಾಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವಿ, ಇಲ್ಲ ಸಿನಿಮಾಗೆ ಎಷ್ಟು ಖರ್ಚು ಮಾಡ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಪ್ರಮೋಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ದಿಸ್ ಇಸ್ ಆಲ್ಸೋ ಅ ಪ್ರಾಡಕ್ಟ್. ಸಿನಿಮಾನು ಒಂದು ಪ್ರಾಡಕ್ಟ್. ಆ ಪ್ರಾಡಕ್ಟ್ನ ನೀವು ಸೆಲ್ ಮಾಡ್ಬೇಕಂದ್ರೆ ಅದನ್ನ ಕರೆಕ್ಟಾಗಿ ಅಡ್ವರ್ಟೈಸ್ ಮಾಡಬೇಕು. ಈಗ ಯಾವುದೇ ಒಂದು ನೀವೊಂದು ಸೋಪ್ ತೊಗೊಂಡ್ರು, ಆ ಸೋಪ್ ಮಾರ್ಕೆಟಲ್ಲಿ ಬಂದಿದೆ ಅಂತ ಗೊತ್ತಾಗೋದಕ್ಕೆ ಆ ಸೋಪ್ನ ನೀವು ಅಡ್ವರ್ಟೈಸ್ ಮಾಡಬೇಕು. ಮದುವೆಗೆ ನೀವು ಯಾರಾದ್ರೂ ಕರಿತೀರಿ ಅಂದ್ರೆ ಇನ್ವಿಟೇಷನ್ ಕೊಟ್ಟಿರ್ತಾನೆ ಬರ್ತಾರೆ. ಇನ್ವಿಟೇಷನ್ ಅಂದ್ರೆ ಮದುವೆಗೆ ಯಾರು ಬರ್ತಾರೆ? ಸೊ ಇನ್ವಿಟೇಷನ್ ಇಸ್ ಯುವರ್ ಪ್ರಮೋಷನ್ ಸಿನಿಮಾಗೆ. ಸೊ ಪ್ರಮೋಷನ್ ಮಾಡಿ ಜನಕ್ಕೆ ಕರೆಕ್ಟಾಗಿ ರೀಚ್ ಮಾಡಿದಾಗ, ಆ್ಯಂಡ್ ನಿಮ್ಮ ಸಿನಿಮಾಲಿ ಏನಿದೆ ಅನ್ನೋದು ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದಾಗ, ದಟ್ ಈಸ್ ದ ರೈಟ್ ವೇ ಟು ಡೂ ಇಟ್. ಸರ್, ಆಮೇಲೆ ಈಗ ನೀವು ತುಂಬಾ ಚಿಕ್ಕ ವಯಸ್ಸಲ್ಲೇ ಸಿನಿಮಾಗೆ ಬಂದವರು ಅಲ್ವಾ? ಸೊ ಫಸ್ಟ್ ಬರ್ತಿದ್ದಂಗೆ 6 ಹೊಡಿತೀರಾ. ಸೊ ಅದಾದ್ಮೇಲೆ ಒಂದಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಡ್ತಾ ಹೋಗ್ತೀರಾ. ಸೊ ಅವಾಗ ಒಂದಷ್ಟು ಫ್ಯಾನ್ ಬೇಸ್ ಇರುತ್ತೆ ಸರ್. ಸೊ ಆ ಒಂದು ಫ್ಯಾನ್ ಬೇಸ್ ಬರ್ತಾ ಬರ್ತಾ ನಿಮ್ಮ ಸಿನಿಮಾಗಳು ಒಂಚೂರು ಎಲ್ಲೋ ಡ್ರಾಪ್ ಆದಾಗ ಫ್ಯಾನ್ ಬೇಸ್ ಎಲ್ಲ ಕಮ್ಮಿ ಆಯ್ತು ಅಂತ ಅನ್ಸಿದ್ದೇನಾದ್ರು ಇದೆಯಾ? ಬೇಸಿಕಲಿ ಫ್ಯಾನ್ಸ್ ಅಂದ್ರೆ ಅಫ್ಕೋರ್ಸ್ ಫ್ಯಾನ್ಸ್ ಒಂದ್ಸತಿ ನಿಮ್ಮನ್ನ ಇಷ್ಟಪಟ್ಟ ಮೇಲೆ ಅವ್ರು ಕೈ ಬಿಡಲ್ಲ. ಬಟ್ ಏನೇ ಆದ್ರೂ ಫ್ಯಾನ್ಸ್ ಇರ್ಲಿ, ನಿಮ್ಮ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಇರಲಿ, ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನೋಡೋದು. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಆ ಪ್ರೀತಿ ಪ್ರಜ್ವಲ್ ಮೇಲೆ ಇರುತ್ತೆ. ಬಟ್ ಅದೇ ಪ್ರೀತಿ ಅವ್ರು ಪ್ರತಿ ಸಿನಿಮಾಗೆ ತೋರಿಸ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಸಿನಿಮಾ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ನೋಡ್ತಾರೆ. ಈಗ ನಾವೇ ಇನ್ನೊಂದು ಸಿನಿಮಾ, ನಮ್ದು ಬಿಡಿ, ಇನ್ನೊಂದು ಸಿನಿಮಾ ನಾವು ನೋಡ್ಬೇಕಂದ್ರು, ಯಾವುದೇ ಸೂಪರ್ ಸ್ಟಾರ್ ಸಿನಿಮಾ ಆಗಿರ್ಬೇಕಂದ್ರೆ, ಇವನ್ ಲೆಜೆಂಡ್ಸ್ ಸಿನಿಮಾಗಳಾಗಿದ್ರು ಅಲ್ಲೂ ಫ್ಲಾಪ್ಸ್ ಆಗ್ತವೆ, ಹಿಟ್ ಆಗ್ತವೆ. ಸೊ ಬೇಸಿಕಲಿ ಆ ಸಿನಿಮಾ ನಾವು ಡೆಲಿವರ್ ಮಾಡಿದ್ರೆ ಅವ್ರು ನೋಡ್ತಾರೆ. ಬಟ್ ಅದು ಅಂತ ಈಗ ಪ್ರಜ್ವಲ್ನ ಇಷ್ಟ ಪಡುವಂತಾನೆ ಒಂದಷ್ಟು ಕ್ಯಾಟಗರಿ ಇರುತ್ತೆ. ಬಟ್ ಅವ್ರನ್ನ ಇನ್ನೊಂಚೂರು ಇಂಪ್ರೆಸ್ ಮಾಡ್ಕೊಳ್ಳಕ್ಕೆ ಏನೋ ಒಂದು ಮಾಡ್ಬೇಕು ನಾನು ನನ್ನ ಒಳ್ಳೆ ಸಿನಿಮಾಗಳು ಮಾಡ್ಬೇಕಷ್ಟೇ. ಏನ್ ಸೈಕಲ್ ಹೊಡೆಯೋ ಅವಶ್ಯಕತೆ ಇಲ್ಲ. ಒಳ್ಳೆ ಸಿನಿಮಾಗಳು ಮಾಡ್ಬೇಕು. ನಾ ಅದೇ ಹೇಳೋದು, ಒಂದು ಸಿನಿಮಾ ಚೆನ್ನಾಗಾದ್ರೆ ತೆರೆ ಮೇಲೆ ನಾವು ಕಾಣಿಸ್ತೀವಿ, ಬಟ್ ತೆರೆ ಹಿಂದೆ ಸಾಕಷ್ಟು ಕೈಗಳಿರುತ್ತೆ. ಅಷ್ಟು ಕೈಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಒಂದು ಸಿನಿಮಾ ಚೆನ್ನಾಗಾಗಕ್ಕೆ ಸಾಧ್ಯ. ಆ್ಯಂಡ್ ಕೆಲವು ಸತಿ ನಾನು ಆಗ್ಲೇ ಹೇಳ್ದಂಗೆ, ನೀವೊಂದು ಕಥೆನ ಕನ್ಸೀವ್ ಮಾಡಿರ್ತೀರ, ಬಟ್ ಅದನ್ನೇ ಸ್ಕ್ರೀನ್ ಮೇಲೆ ತರಬೇಕು. ಇಡೀ ತಂಡ ನನ್ನ ಸೇರಿಸಿ ಅದನ್ನೇ ಸ್ಕ್ರೀನ್ ಮೇಲೆ ತರಬೇಕು. ಅದ್ ಕೆಲವು ಸತಿ ಸಕ್ಸಸ್ಫುಲ್ ಆಗುತ್ತೆ. ಕೆಲವೊಂದು ಸ್ಕ್ರೀನ್ ಮೇಲೆ ತರದೆ ಕೆಲವೊಂದು ಎಡವಟ್ಟಾಗಿರೋ ಸಿನಿಮಾಗಳು ಎಷ್ಟಿದೆ? ಕರೆಕ್ಟ್ ಆಗಿ ಲೆಕ್ಕ ಇಲ್ಲ, ಬಟ್ ಇದಾವೆ. ನೀವೊಂದು 100% ತಗೊಂಡ್ರೆ ಒಂದು 70% ಪಾಸಿಟಿವ್, 30% ನೆಗೆಟಿವ್ ರೇಷಿಯೋ ಇಟ್ಕೊಬಹುದು. ಅಂದ್ರೆ ನಿಮಗೆ ಬಂದು ಹೇಳ್ದಾಗ್ಲೇ ಒಂಥರ ಹೇಳಿರ್ತಾರೆ, ಸೊ ಅದನ್ನ ತೋರಿಸ್ಬೇಕಾದ್ರೆ ಒಂಥರ ಆಗಿರುತ್ತೆ. ಆಗುತ್ತೆ. ಈಗ ಕೆಲವು ಸಿನಿಮಾಗಳು ತುಂಬಾ ಚೆನ್ನಾಗೂ ಬಂದಿರ್ತವೆ, ಆದ್ರ ಮಾರ್ಕೆಟಿಂಗ್ ಕರೆಕ್ಟ್ ಆಗಿ ಆಗಿರಲ್ಲ. ಎಷ್ಟೋ ಜನ ಸಿನಿಮಾಗಳು ನೋಡಿ ಬಂದು ಸಕ್ಕತ್ತಾಗಿದೆ ಸರ್, ಏನ್ ಸರ್ ಪ್ರಮೋಷನ್ ಏನಕ್ಕೆ ಮಾಡಿಲ್ಲ ಅಂತ. ಸೊ ಆ ಥರದ್ದು ಆಗ್ತವೆ. ರೀಸೆಂಟ್ ಆಗಿ ಆ ಥರದ್ದು ಆಗಿದೆ. ಸೊ ದಟ್ಸ್ ಇಂಪಾರ್ಟೆಂಟ್. ಒಂದು ಸಿನಿಮಾ ಚೆನ್ನಾಗಿದ್ದಾಗ ನೀವು ಅದನ್ನ ಡೆಲಿವರ್ ಮಾಡಬೇಕು ಜನಕ್ಕೆ. ಅಂಡ್ ಒಂದು ಟೈಮಲ್ಲಿ ಸರ್ ನಿಮ್ಮ ಹೋಮ್ ಬ್ಯಾನರ್ ಅಲ್ಲೂ ಒಂದು ಸಿನಿಮಾ ಬರುತ್ತೆ.
ಅದು ಒಂದು ಪ್ಯೂರ್ ಲವ್ ಸ್ಟೋರಿ. ಹೌದು. ಸೊ ಆ ತರನೂ ಒಂದು ಬರುತ್ತೆ. ಮತ್ತೆ ಏನಾದ್ರು ಹೋಮ್ ಬ್ಯಾನರ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಏನಾದ್ರು ಇದೆಯಾ? ಮಾಡಿದ್ರೆ ಯಾವ ತರ ಮಾಡ್ಬೋದು ಅಂತ? ಇಲ್ಲ, ನನಗೆ ಪ್ರೊಡಕ್ಷನ್ ಆಸಕ್ತಿ ನನಗೆ ಅಷ್ಟು ಹೆಚ್ಚಿರ್ಲಿಲ್ಲ. ಹಾ. ತಂದೆ ಆಮೇಲೆ ಅಮ್ಮ ಡಿಸೈಡ್ ಮಾಡಿ ಒಂದು ಪ್ರೊಡಕ್ಷನ್ ಮಾಡೋಣ ಅಂತಿದ್ರು. ಸೊ ಅದ್ರಲ್ಲಿ ನಂದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ಲಿಲ್ಲ. ಅವ್ರದ್ದೇ ತಮ್ಮ ತಾಯಿ ಆಮೇಲೆ ತಂದೆ ನೋಡ್ಕೊಂಡಿದ್ದು. ಬಿಕಾಸ್ ನಮ್ಮ ಕೆಲಸದಲ್ಲಿ ನನ್ನ ಪ್ರಕಾರ ಯು ಹ್ಯಾವ್ ಟು ಗಿವ್ 100% ಟು ವಾಟ್ ಯುರ್ ಡೂಯಿಂಗ್. ಎರಡೂ ಮಾಡೋಕ್ಕಾಗಲ್ಲ ಅಂತಲ್ಲ, ಸದ್ಯಕ್ಕೆ ನನಗೆ ಅದ್ರಲ್ಲಿ ಆಸಕ್ತಿ ಇಲ್ಲ ಪ್ರೊಡಕ್ಷನ್ ಮಾಡೋದ್ರಲ್ಲಿ. ಸದ್ಯಕ್ಕೆ ಮಾಡಿದ್ರು ನನಗೆ ಮಾಡ್ಕೊಬೇಕು ಅಂತ ಇಲ್ಲ. ನಾನು ಪ್ರೊಡಕ್ಷನ್ ಮಾಡಿದ್ರೆ ಬೇರೆ ಹೊಸಬ್ರಿಗಾಗ್ಲಿ ಬೇರೆ ಹೀರೋಸ್ಗಾಗ್ಲಿ ಓಕೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ಬೇಕು ಅನ್ನೋ ಆಸೆ. ನೈಸ್ ನೈಸ್ ನೈಸ್. ಓಕೆ ಸರ್, ಈಗ ಸಿನಿಮಾ ಈ ಹೋದ ತಿಂಗಳಲ್ಲಿ ನಿಮ್ದು ಇನ್ನೂ ಒಂದು ಸಿನಿಮಾ ಬಂತು. ಸೊ ಇವಾಗ ಒಂದು ಬರ್ತಾ ಇದೆ. ಸೊ ಇದಾದ್ಮೇಲೆ ಮುಂದಿನ ತಿಂಗಳಿಗೆ ಒಂದು ಸಿನಿಮಾ ಇದೆ, ಮಾಫಿಯಾ. ಸೊ ಒಂದಷ್ಟು ಕಂಟಿನ್ಯೂ ಸಿನಿಮಾಗಳು ಬರ್ತಾ ಇದೆ. ಸೊ ಪ್ರಮೋಷನ್ ಹಿಂಗೆ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತಾ ಇದ್ರೆ, ಈಗ ಒಂದ್ ಸಿನಿಮಾ ಆದ್ಮೇಲೆ ವರ್ಷಕ್ಕೆ 1-2 ಸಿನಿಮಾ ಕೊಟ್ರೆ ಸೊ ಓಕೆ ಅಂತ ಒಂದಷ್ಟು ಜನ ಇರ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಅದೇ 3 ತಿಂಗಳಿಗೆ 3 ಸಿನಿಮಾ ಬರ್ತಾ ಇದೆ ಪ್ರಜ್ವಲ್. ಅದೇ ಇವಾಗ ಏನ್ ಅಂದ್ರೆ ಹೆಂಗ್ ಲಾಸ್ಟ್ ಇಯರ್ ರಿಲೀಸೇ ಇರ್ಲಿಲ್ಲ. ಲಾಸ್ಟ್ ಇಯರ್ ಪ್ರಾಬ್ಲಿ ಒಂದ್ ರಿಲೀಸ್ ಇತ್ತು ಅನ್ಸುತ್ತೆ ನಂದು. ಆ ತರ ಆಗುತ್ತೆ ಈಗ ನೀವು ಮೊನ್ನೆ ರಿಲೀಸ್ ಆಗಿದ್ದು ಸಿನಿಮಾ ನೀವು ಹೇಳ್ದಂಗೆ, ಅದನ್ನ ನಾನು ಬಹುಶಃ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು ಅನ್ಸುತ್ತೆ. ಸೊ ಅವಾಗ ಬರ್ಬೇಕಾಗಿದ್ದು ಸಿನಿಮಾ ಅದು. ಅದನ್ನ ಡಿಲೇ ಮಾಡಿ 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 ಇವಾಗ ಬಂತು. ಎಲ್ಲವೂ ಅಷ್ಟೇ. ಈಗ ನಾವು ರಾಕ್ಷಸನೇ ತಗೊಂಡ್ರು, ಗಣ ಆಗ್ಲಿ ಮಾಫಿಯಾ ಆಗ್ಲಿ ರಾಕ್ಷಸ ಆಗ್ಲಿ, ನಾವೆಲ್ಲ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ತುಂಬಾ ಹಿಂದೆ. ಬೇರೆ ಅವ್ರದೇ ಕಾರಣಗಳಿಗೆ ಡಿಲೇ ಆಗ್ತವೆ. ಸೊ ಕೆಲವು ಸಲ ನಾನೇನ್ ಪ್ಲಾನ್ ಮಾಡಿರ್ತೀನಿ, ನಾನು ವರ್ಷಕ್ಕೆ 2 ಸಿನಿಮಾ ಪ್ಲಾನ್ ಮಾಡ್ಕೊಂಡು ಈ ಸಿನಿಮಾ ಮಾಡೋಣ ಆ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿರ್ತೀನಿ. ಬಟ್ ಪ್ರಾಕ್ಟಿಕಲ್ ರೀಸನ್ಸ್ ಅವ್ರ ರೀಸನ್ಸ್ ಏನೋ ಡಿಲೇ ಆಗುತ್ತೆ. ಸೊ ಈಗೇನಾಯ್ತು, ಆ 3 ವರ್ಷ ಹಿಂದೆ ಮಾಡಿದ ಸಿನಿಮಾ ಇವಾಗ ಬಂತು. ಅಂಡ್ ನಾನು 2 ವರ್ಷ ಹಿಂದೆ ಮಾಡಿದ ಸಿನಿಮಾ ಇನ್ನೂ ಬರ್ತಾ ಇದೆ ಈಗ, ರಾಕ್ಷಸ. ಸೊ ಆತ ಕನ್ಫ್ಯೂಷನ್ಸ್ ಆದಾಗ ಇಟ್ ಸೀಮ್ಸ್ ಲೈಕ್ ತುಂಬಾ. ಈಗ ಲಾಸ್ಟ್ ಇಯರ್ ಇರ್ಲೇ ಇರ್ಲಿಲ್ಲ ಆಲ್ಮೋಸ್ಟ್. ತತ್ಸಮತದ್ಭವ ಬಂತೇನೋ ಅದೊಂದು, ಅದ್ ಬಿಟ್ರೆ ಬೇರೆ ಯಾವ್ದು ಬರ್ಲೇ ಇಲ್ಲ. ಅದಾದ್ಮೇಲೆ ಗಣ, ಅದಾದ್ಮೇಲೆ ರಾಕ್ಷಸ, ಆದ್ಮೇಲೆ ಮಾಫಿಯಾ. ನಾವೊಂದ್ 1000 ಪ್ಲಾನಿಂಗ್ ಹಾಕೊಂಡಿರ್ತೀವಿ, ಈ ತರ ಸ್ಟ್ರಾಟಜೈಸ್ ಮಾಡ್ಬೇಕು. ಬಟ್ ಈ ಟೈಮಲ್ಲಿ ಪ್ಲಾನ್ಗಳೇನಾದ್ರೂ ಫೇಲ್ಯೂರ್ ಆಗಿ ಅದು ಏನೋ ಎಫೆಕ್ಟ್ ಆಗುತ್ತೆ ಸಿನಿಮಾ. ಖಂಡಿತವಾಗ್ಲೂ. ಬಟ್ ಆ ಟೈಮಿಗೆ ಅದೊಂದು ಚೆನ್ನಾಗಿತ್ತು ಕಂಟೆಂಟ್, ಬಟ್ ಸ್ವಲ್ಪ ಎಲ್ಲ ಔಟ್ಡೇಟೆಡ್ ಆಗುತ್ತಲ್ವ. 100%. ಟೈಮ್ಸ್ ಕೀಪ್ ಚೇಂಜಿಂಗ್. ನಮ್ಗೇನ್ ದಿವಸ ಹೊಸ ವಿಷಯಗಳು ಬರ್ತಿರುತ್ತೆ, ದಿವಸ ಹೊಸ ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ನೀವ್ ಆ ಟೈಮಲ್ಲಿ ನೀವೇನ್ ಯೋಚನೆ ಮಾಡಿರ್ತೀರಲ್ಲ, ಪ್ರಾಬ್ಲಿ ಆ ಸಿಚುಯೇಷನ್ ಏನ್ ಯೋಚನೆ ಮಾಡಿರ್ತೀರ. ಈ ಕೆಲವು ಸತಿ ನಾವೀಗ ನಿಜ ಜೀವನ ಇಟ್ಕೊಂಡು ಅದರ ಆಧಾರಿತವಾಗಿ ಕೆಲವು ಸಿನಿಮಾಗಳು ಮಾಡ್ತೀವಿ. ಬಟ್ ಅದು ಆ ಸಿಚುಯೇಷನ್, ಬಿಕಾಸ್ ಥಿಂಗ್ಸ್ ಕೀಪ್ ಚೇಂಜಿಂಗ್. ಅಂಡ್ ಈಗ ಟೈಮ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ, ಅಂಡ್ ಹೌ ದ ವರ್ಲ್ಡ್ ಇಸ್ ಚೇಂಜಿಂಗ್ ನಮಗೆ ಗೊತ್ತು. ಸೊ ಆ ಟೈಮಿಗೆ ನೀವು ಯೋಚನೆ ಮಾಡಿ ಅದನ್ನ ಡೆಲಿವರ್ ಮಾಡ್ತೀರಾ. ನನ್ನ ಪ್ರಕಾರ ಒಂದು ಸಿನಿಮಾ ಸ್ಟಾರ್ಟ್ ಟು ರಿಲೀಸ್ ಒಂದು, ಈಗ ಅಫ್ಕೋರ್ಸ್ ನಮಗೆ ಪ್ರೀ ಪ್ರೊಡಕ್ಷನ್ಗೆ ಒಂದು 3-4 months ಬೇಕಾಗುತ್ತೆ, ಶೂಟಿಂಗ್ ಒಂದು 70 to 100 days ಬೇಕಾಗುತ್ತೆ. ಬಟ್ 6 months ಅಲ್ಲಿ ದ ಮೂವಿ ಶುಡ್ ಬಿ ಔಟ್. ನೀವು ಈ ಸಿನಿಮಾ ಮಾಡ್ತಾ ಇದೀವಿ ಅಂತ ಡಿಸೈಡ್ ಆದ್ರೆ ಪಟ್ ಅಂತ ಮುಗಿಸಿ 6 ತಿಂಗಳಲ್ಲಿ ರಿಲೀಸ್ ಮಾಡ್ಬೇಕು. ಅವಾಗ ಪ್ರೊಡ್ಯೂಸರ್ಸ್ಗೂ ಈಸಿ, ಅಂಡ್ ಆ ಟೈಮಿಗೆ ಸಿನಿಮಾನು ಕರೆಕ್ಟ್ ಆಗಿರುತ್ತೆ, ಎಲ್ಲವೂ ಕರೆಕ್ಟ್ ಆಗುತ್ತೆ. ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳೆಲ್ಲ ಏನಿದ್ದಾರೆ, ಲೆಜೆಂಡ್ ಅಂತ ಹೆಸರು ಮಾಡಿರೋರು, ಕೆಲವೊಂದು ಸಿನಿಮಾಗಳು ಮುಹೂರ್ತ ಆಗಿ ಸೆಟ್ ಏರಿ ನಿಂತೋಗಿರೋ ಒಂದಷ್ಟು ನಾವು ನೋಡಿದೀವಿ. ನಿಮ್ಮ ಸಿನಿಮಾ ಕರಿಯರ್ ಆ ಥರ ಯಾವ್ದಾರು ಆಗಿದೆ? ಆಗಿದೆ. ಸೂಪರ್ ಮ್ಯಾನ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಅದು ನಾವು ಆಲ್ಮೋಸ್ಟ್ ಒಂದು ಐ ಥಿಂಕ್ ಒಂದು 50-60% ಶೂಟ್ ಮಾಡಿ ಅದು ಹಂಗೆ ನಿಂತೋಯ್ತು. ಸೊ ಇಟ್ಸ್ ಸಿನಿಮಾ ಇಸ್ ಅ ಟೀಮ್ ಎಫರ್ಟ್. ನಾನು ಆಗ್ಲೇ ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ, ಇಟ್ಸ್ ಟೀಮ್ ಎಫರ್ಟ್. ಈಗ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಆಲ್ ದ 11 players ಹ್ಯಾವ್ ಟು ಬಿ ಇನ್ ದ ಟೀಮ್, ಅಂಡ್ ಆ 11 players ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅವಾಗಲೇ ಒಂದು ಟೀಮ್ ಪರ್ಫೆಕ್ಟ್ ಆಗಿರೋದು. ಬಟ್ ಕೆಲವು ಸಲ ಅವರವರಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಈಗೋ. ನಮ್ಮಲ್ಲಿ ಬಿಗ್ಗೆಸ್ಟ್ ಎನಿಮಿ ಇಸ್ ಈಗೋ. ಕೆಲಸ ಇದ್ದಾಗ ಈಗೋನ ಬಿಡಬೇಕು. ನಮ್ಮ ಕೆಲಸ ದೇವರು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಈಗ ಸಜೆಷನ್ಸ್ ಕೊಡ್ಬೇಕಾದ್ರೂ ನಾನು ಈ ನಡುವೆ ಎಲ್ಲ ವಿಷಯಗಳಿಗೂ ಒಂದು ಸ್ವಲ್ಪ ಇನ್ವಾಲ್ವ್ ಆಗಿ ಡಿಸ್ಕಷನ್ಸ್ ಮಾಡ್ತೀನಿ. ಬಟ್ ಇಟ್ ಶುಡ್ ನಾಟ್ ಬಿ ಅ ರೂಲ್. ನಾನು ಹೇಳಿದ್ದೆ ಕರೆಕ್ಟು, ಇದನ್ನೇ ಮಾಡಬೇಕು ಅಂತ ಆಗಲ್ಲ. ಅಂಡ್ ಎಲ್ಲ ನೀನು ಹೇಳಿದ್ದೆ ಸಹಿ ಇರೋಕ್ಕೆ ಚಾನ್ಸೇ ಇಲ್ಲ. ನಾವೆಲ್ಲರೂ ಕೆಲಸ ಮಾಡ್ತಿರೋದು ಒಂದು ಸಿನಿಮಾ ಚೆನ್ನಾಗಾಗ್ಲಿ ಅಂತ. ಯು ಅಕ್ಯುಮುಲೇಟ್ ಆಲ್ ದ ಡಿಸಿಷನ್ಸ್. ಎಲ್ಲರೂ ಆ ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂತಾನೆ ಒಂದು ಡಿಸಿಷನ್. ಸೊ ಎಲ್ಲರ ಜೊತೆ ಸ್ನೇಹಿತರ ತರ ಬೆರೆತು
ಡಿಸ್ಕಷನ್ ಮಾಡಿದಾಗ 100% ವಿಲ್ ಗೆಟ್ ಸಮಥಿಂಗ್ ಪಾಸಿಟಿವ್ ಸೊ ಒಂದೇ ಸಿನಿಮಾ ನಿಮ್ದು ಅದು ಅನ್ಸುತ್ತೆ. ಅದೊಂದು ಆಮೇಲೆ 2-3 ಇರಬೇಕು, ಅದನ್ನೆಲ್ಲ ಮರ್ತರೆ ಬೆಟರ್. ದಿಲ್ಕಾ ರಾಜ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ, ಅದು ಏನೋ ಇಶ್ಯೂಸ್ ಆಗಿ ಡಿಲೇ ಆಯ್ತು. ಆಗುತ್ತೆ, ಐ ಮೀನ್ ಬೇಸಿಕಲಿ ಇಟ್ಸ್ ಬಿಸ್ನೆಸ್, ಇಟ್ಸ್ ಫೈನಾನ್ಷಿಯಲ್ ಬಿಸ್ನೆಸ್. ಅಂಡ್ ಅದರಲ್ಲಿ ನಾವು ನಮ್ಮ ಆರ್ಟ್ ನ ತಗೊಂಡ್ಬಂದು ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಅದೇ ಕೆಲವು ಸಲ ಹಿಂಗೂ ಆಗುತ್ತೆ, ಕೆಲವು ಸಲ ಹಂಗೂ ಆಗುತ್ತೆ. ಐ ಆಮ್ ಶೋರ್ ಎಲ್ಲರ ಕೆರಿಯರ್ ಅಲ್ಲೂ ಅದು ಇದ್ದೇ ಇರುತ್ತೆ. ಬರೀ ಆಕ್ಟರ್ಸ್ ಅಂತ ನೀವು ಯಾವುದೇ ಪ್ರೊಫೆಷನ್ ತಗೊಂಡ್ರು ಅದರಲ್ಲಿ ಏಳು ಬೀಳು, ಕೆಲವು ಸಕ್ಸಸ್ ಆಗ್ತವೆ, ಕೆಲವು ಸ್ಟಾರ್ಟ್ ಆಗುತ್ತೆ, ಕೆಲವು ನಿಂತೋಗ್ಬಿಡುತ್ತೆ. ಪ್ರೊಫೆಷನ್ ಡೆವಿಲ್ ಸಿನಿಮಾ ಅಂತ ಅಂದ್ರೆ ಭಯ ಅಂತ ಹೇಳಿದ್ರಿ. ಸೊ ತಂದೆಯವರು ಒಂದು ಸಿನಿಮಾ ಮಾಡಿದ್ರು ಸರ್, ಹಾರರ್ ಸಿನಿಮಾಗಳ ಯಾವತ್ತೂ ಮರೆಯಕ್ಕಾಗಲ್ಲ. ನಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಬೆಸ್ಟ್ ಹಾರರ್ ಸಿನಿಮಾ ಯಾವ್ದು ಅಂತಂದ್ರೆ ಒಂದು ಅನಂತ್ ನಾಗ್ ಸರ್ ಮಾಡಿರೋದು ನಾನ್ ನಿನ್ನ ಬಿಡಲ್ಲ, ಇನ್ನೊಂದು ಯಾವ್ದು ಅಂತ ದುರ್ಗಾಶಕ್ತಿ. ಓ ದುರ್ಗಾಶಕ್ತಿ, ಅದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ ಸರ್. ಅದು ಇದೆಯಲ್ಲ, ಅದು ಎಷ್ಟೋ ಜನ ಇವತ್ತಿಗೂ ಇಷ್ಟ ಪಡುವಂತ ಕ್ಯಾರೆಕ್ಟರ್. ಇನ್ನು ಆ ಕೂದ್ಲನ್ನ ಹಿಂಗ್ ಅನ್ಕೊಳ್ಳೋ ಸ್ಟೈಲ್ ರಾಜ ರವಿ ವರ್ಮಾ. ಓಕೆ ಸರ್, ಆ ಸಿನಿಮಾ ನೋಡಿದಾಗ ನೀವು ಮೊದ್ಲೇ ಹಾರರ್ ಅಂದ್ರೆ ಭಯ ಅಂತ ಹೇಳಿದ್ರಿ. ಸೊ ಆ ಸಿನಿಮಾ ನೋಡಿದಾಗ ನೀವ್ ಎಷ್ಟ್ ಚಿಕ್ಕವರಿದ್ರಿ, ನೋಡ್ತಿದ್ದಂಗೆ ಎಷ್ಟು ಹೆದರ್ಕೊಂಡ್ರಿ? ಭಯ ಅಂತ ಅಲ್ಲ, ಆಕ್ಚುಲಿ ನನಗೆ ಆಸ್ ಐ ಸೆಡ್ ವಿ ಆರ್ ಇನ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ನನಗೆ ಇಷ್ಟ ಆಗುವಂತ ಎಂಟರ್ಟೈನ್ಮೆಂಟ್ ಅಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಕಾಮಿಡಿ, ಆಕ್ಷನ್, ಈ ತರದ್ದು. ಬಟ್ ಅಫ್ಕೋರ್ಸ್ ಚಿಕ್ಕ ದುರ್ಗಾಶಕ್ತಿ ಬಂದಾಗ ತುಂಬಾ ಚಿಕ್ಕ ಹುಡುಗ ಅನ್ಸುತ್ತೆ ನಾನು. ಇಡೀ ಸಿನಿಮಾ ನೋಡ್ಬೇಕಾದ್ರೆ ತಂದೆ ಕೈ ಹಿಡ್ಕೊಂಡೇ ಇದ್ದೆ. ನನಗೆ ತುಂಬಾ ಎಫೆಕ್ಟ್ ಆದಂತ ಸಿನಿಮಾಗಳಂದ್ರೆ ಅದು. ಆಮೇಲೆ ಹುಲಿಯಾ ನೋಡಿದಾಗ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಆಲ್ಮೋಸ್ಟ್ ಒಂದು ಒನ್ ಅವರ್ ಡ್ಯಾಡಿ ಪಾಪ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬೇಕು. ಪ್ರೊಡ್ಯೂಸರ್ ಪ್ರಸಾದ್ ಲ್ಯಾಬ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ 1 hour ಹತ್ತಿದೀನಿ ಅವ್ರನ್ನ ತಪ್ಕೊಂಡು. ಸೊ ಸಿನಿಮಾ ಹ್ಯಾಸ್ ದಟ್ ಇಂಪ್ಯಾಕ್ಟ್ ಆಕ್ಚುಲಿ. ಒಂದು ಸಿನಿಮಾ ನಿಮ್ಗೆ ಎಮೋಷನಲಿ ಕನೆಕ್ಟ್ ಆದ್ರೆ ಇಟ್ ಹ್ಯಾಸ್ ದಟ್ ಇಂಪ್ಯಾಕ್ಟ್. ಬಟ್ ದುರ್ಗಾಶಕ್ತಿ ನೋಡಿದಾಗ ಸಾಕಷ್ಟು ಭಯ ಆಗಿತ್ತು. ಸೊ ಇವತ್ತಿಗೂ ಇದೊಂದು ಹಾರರ್ ಸಿನಿಮಾ ನನಗೆ ಇಷ್ಟ ಆಗುತ್ತೆ ಅಂತಂದ್ರೆ ಎನಿ ಲ್ಯಾಂಗ್ವೇಜ್? ಇಲ್ಲ, ಅವರ ಸಿನಿಮಾಗಳು ನನಗೆ ಇಷ್ಟ ಇಲ್ಲ. ಬಟ್ ನೀವು ಆ ಲೆಕ್ಕ ತಗೊಂಡ್ರೆ ಆಕ್ಚುಲಿ ಐ ಥಿಂಕ್ ದುರ್ಗಾಶಕ್ತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರು ಅದನ್ನ ಆ ಟೈಮ್. ಓಕೆ ಸರ್, ಈಗ ನೀವು ಮತ್ತೆ ಮೇಡಮ್, ನಿಮ್ಮ ಮೇಡಮ್ ಫಸ್ಟ್ ಸಿನಿಮಾ ನೋಡಿದ್ಯಾ ಯಾವ್ದು ಜೊತೆಲಿ ಕೂತ್ಕೊಂಡು? ನಾನು ರಾಗಿಣಿ ಜೊತೆಗೆ ನೋಡಿದ ಸಿನಿಮಾನ ಪ್ರಾಬಬ್ಲಿ ನಾವು ಜೊತೆ ಇಲ್ಲ ಸಿಕ್ಸರ್ ಅನ್ಸುತ್ತೆ. ಆ ಟೈಮ್ಗೆನೆ ಅವ್ರು ಆಕ್ಚುಲಿ ನನಗೆ ಎಸ್ ಅಂದಿದ್ದು. ಸಿಕ್ಸರ್ ಶೂಟಿಂಗ್ ನಡಿಬೇಕಾದ್ರೆ. ಅಂಡ್ ಆಗ ಹೆಚ್ಚು ಆಚೆ ಹೋಗ್ತಿರ್ಲಿಲ್ಲ, ಅವಾಗಿನ್ನು ಇನಿಷಿಯಲ್ ಸ್ಟೇಜಸ್ ಅಲ್ವಾ. ಸೊ ನಾವು ಕರೆಕ್ಟ್ ಆಗಿ ಆಚೆ ಹೋಗೋ ಸಮಯ ಬಂದಾಗ ಪ್ರಾಬ್ಲಿ ಇಬ್ರು ಜೊತೆಗೆ ಸಿಕ್ಸರೇ ನೋಡಿದ್ದು ಅನ್ಸುತ್ತೆ. ನಾನು ರಾಗಿಣಿ ಪರಿಚಯ, ನಾನು 9ನೇ ಕ್ಲಾಸಲ್ಲಿ ಇದ್ದೆ, ಅವ್ರು 6ನೇ ಕ್ಲಾಸಲ್ಲಿ ಇದ್ರು. ಅವಾಗಿಂದ ಪರಿಚಯ. ಅವಾಗ ಅವ್ರ ಮೇಲೆ ಕ್ರಶ್ ಇತ್ತು. ಬಟ್ ಅವ್ರಿಗೆ ಹೇಳಿರ್ಲಿಲ್ಲ, ಇನ್ನು ಏನ್ ಚಿಕ್ಕ ಹುಡುಗ, ಹೇಳಿದ್ರೆ ತಲೆ ಮೇಲೆ ಹೊಡೆದಿದ್ರು. ಬಟ್ ಆಮೇಲೆ ಎಸ್ ಅಫ್ಕೋರ್ಸ್ ಸಿಕ್ಸರ್ ಮಾಡಿದಾಗ ನನ್ಗೂ 18 ವರ್ಷ. ಅವಾಗ ಅವ್ರಿಗೆ ಕೇಳ್ದೆ, ವಿ ಬೀನ್ ಫ್ರೆಂಡ್ಸ್. ಸೊ ಆ ರಿಲೇಶನ್ಶಿಪ್ ಯಾವಾಗ್ಲೂ ಇತ್ತು. ಬಟ್ ನೆಕ್ಸ್ಟ್ ಇನ್ನೊಂದು ಮೆಟ್ಲು ಹತ್ಬೇಕು ಅಂದಾಗ ಅವಾಗ್ಲೇ ಕೇಳಿದ್ ನಾನು ಅವ್ರಿಗೆ 18 years ಇದ್ದಾಗ. ಸರ್, ಈ ತರ ಸನ್ಸೆಟ್ ಎಷ್ಟು ಚೆನ್ನಾಗಿದೆ, ಇಂಥ ಟೈಮಿಗೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ ಅಂತ? ಅವ್ರು ಬಂದಿದ್ದೆ ವ್ಯಾಲೆಂಟೈನ್ ನೋಡಿ, ಒಂದು ಅಣ್ಣನ ಬರ್ಡೇ, ಇನ್ನೊಂದು ವ್ಯಾಲೆಂಟೈನ್ಸ್ ಡೇ, ಎಲ್ಲ ಮಿಸ್ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಈಗ ವಾಪಸ್ ಹೋಗಿ ನಾನು ಮಸ್ಕ್ ಹೊಡಿಬೇಕು ಅವ್ರಿಗೆ. ಎಸ್ ಸರ್, ರಾಕ್ಷಸ ದ ಡೈನಾಮಿಕ್ ಪ್ರಿನ್ಸ್ ಅಂತ ಇತ್ತು, ಡೈನಾಮಿಕ್ ಡಿಮನ್ ಪ್ರಿನ್ಸ್ ಅಂತ ಆಗಿದೆ. ಸೊ ಈ ಒಂದು ಸಿನಿಮಾ ಒಂದು ಕರಿಯರ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆಮೇಲೆ ನಿಮ್ಮ ಫಸ್ಟ್ ಹಾರರ್ ಸಿನಿಮಾ ಏನ್ ಎಕ್ಸೈಟ್ಮೆಂಟ್ ಇದೆ, ಹೆಂಗೆ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಇಷ್ಟೆಲ್ಲ ಪ್ಲಾನ್ಸ್ ಇದೆ? ಪ್ರತಿಯೊಂದು ಸಿನಿಮಾನು ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕೆರಿಯರ್. ಅದು ಚೆನ್ನಾಗಾದ್ರೆ ಚೆನ್ನಾಗಿಲ್ಲ ಅಂದ್ರೂ ಇಟ್ ಪುಟ್ಸ್ ಇನ್ ಇಂಪ್ಯಾಕ್ಟ್ ಆನ್ ದ ಕೆರಿಯರ್. ಬಟ್ ನನಗೆ ನೀವು ಹೇಳ್ದಂಗೆ ನನಗೆ ತುಂಬಾ ಒಂದು ಹೊಸ ಜಾನ್ರ, ಅಂದ್ರೆ ನಾವು ನಟನೆ ಮಾಡ್ಬೇಕಾದ್ರೂ ಕೆಲವು ಕ್ಯಾರೆಕ್ಟರ್ಸ್ ಒಂದ್ ಸ್ವಲ್ಪ ಡ್ರೈನ್ ಮಾಡುತ್ತೆ. ಅದೇ ತರ ರಾಕ್ಷಸ ಕ್ಯಾರೆಕ್ಟರ್ ಫಿಸಿಕಲಿ ತುಂಬಾ ಡ್ರೈನಿಂಗ್ ಆಗಿತ್ತು. ಅಂಡ್ ನಮ್ಮ ಡೈರೆಕ್ಟರ್ ಹಂಗೆ ಬೆಂಡೆತ್ತಾರೆ, ಅವ್ರು ಬರೀ ಹಾರರ್ ಸಿನಿಮಾನೇ ಮಾಡ್ತಾರೆ. ಸೊ ಆ ಕಾನ್ಫಿಡೆನ್ಸ್ ಇತ್ತು ನನಗೆ, ಯಾಕಂದ್ರೆ ಲೋಹಿತ್ ಈ ತರ ಸಿನಿಮಾಗಳು ಮಾಡಿ ಗೆದ್ದಿದ್ದಾರೆ ಆಗ್ಲೇ ಈ ಜಾನ್ರ ಅಲ್ಲಿ. ಸೊ ನನಗೆ ಹೊಸದಾಗಿರ್ಬೋದು, ಬಟ್ ಲೋಹಿತ್ ಇಸ್ ಯೂಸ್ ಟು ದಿಸ್. ಸೊ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು ನನಗೆ. ಅಂಡ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಕೇಳ್ತಿದ್ದೆ ಡೈರೆಕ್ಟ್ರೇ, ಜಾಸ್ತಿ ನಾನೊಬ್ಬನೇ ಇದ್ದೀನಿ ಸಿನಿಮಾಲಿ, ಹೇಗ್ ನೋಡ್ತಾರೆ ಜನ ನನ್ನೊಬ್ಬನೇ ಎಷ್ಟೊತ್ತು ಅಂತ. ಬಟ್ ಇವತ್ತು ಸಿನಿಮಾ ನೋಡಿದಾಗ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ.
ನಮ್ಮ ಕನ್ನಡ ಜನಕ್ಕೂ ಇದೊಂದು ತುಂಬ ಹೊಸ ರೀತಿಯ ಒಂದು ಸಿನಿಮಾ ಆಗುತ್ತೆ. ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ನಾನು ಹೇಳ್ದಂಗೆ ಐ ಲೈಕ್ ಡೂಯಿಂಗ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್. ಅದೊಂಥರ ಒಬ್ಬ ನಟನಿಗೆ ಒಂದು ಖುಷಿ ಕೊಡುತ್ತೆ ಅದನ್ನ ಮಾಡಿ ಗೆದ್ದಾಗ. ಅಂಡ್ ಅದೇ ನಿಟ್ಟಿನಲ್ಲಿ ಖಂಡಿತ ರಾಕ್ಷಸ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಎಸ್ ಎಸ್ ಸರ್, ಇನ್ನೊಂದು ಪ್ರಜ್ವಲ್ ದೇವರಾಜ್ ಗೆಲ್ಲೇಬೇಕು ಅನ್ನೋ ಒತ್ತಡದಲ್ಲಿ ಏನಾದರೂ ಇದಾರ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಈ ಗೆಲುವು ಸೋಲು ನಿಮ್ಮ ಕೈಯಲ್ಲಿರಲ್ಲ. ಪ್ರತಿ ಸಲ 100 ಮೀಟರ್ಸ್ ರೇಸಲ್ಲಿ ಒಂದು 10 ಜನ ಓಡ್ತಾರೆ, ಫಸ್ಟ್ ಬರೋದು ಒಬ್ಬರೇ. ಬಟ್ ಅದಾದ್ರೂ ಬೇರೆ ಪೊಸಿಷನ್ಸ್ ಇರುತ್ತೆ. ಸೊ ಈ ನಂಬರ್ ಗೇಮಲ್ಲಿ ನಾನು ಬಿಲೀವ್ ಮಾಡಲ್ಲ. ಯು ಶುಡ್ ಪುಟ್ ಇನ್ ಎಫರ್ಟ್, ಟ್ರೈ ಅಂಡ್ ಡೂ ನೈಸ್ ಥಿಂಗ್ಸ್. ಬೇಸಿಕ್ಲಿ ನಾನು ಹೇಳ್ದಂಗೆ ವಿ ಆರ್ ಎಂಟರ್ಟೈನರ್ಸ್. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನನಗೆ ಈ ನಂಬರ್ ಗೇಮು, ಲೀಗು, ನಾನ್ ಫಸ್ಟು ನೀನು ಸೆಕೆಂಡು ಏನಿಲ್ಲ. ಒಳ್ಳೆ ಕೆಲಸ ಮಾಡು. ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ಹಿಟ್ ಆಗುತ್ತೆ. ನಾನು 18 ವರ್ಷದಿಂದ ಅದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಅದಕ್ಕೆ ಇವತ್ತು ಕೆಲಸ ಮಾಡ್ತಿದ್ದೀನಿ. ಸರ್, ಈ ಒಂದು ಇಂಟರ್ವ್ಯೂ ಮಾಡೋಣ ಒಂದು ಚೆನ್ನಾಗಿರುವಂತಹ ಪ್ಲೇಸ್ ಅಲ್ಲಿ, ಇಂಥ ಒಂದು ಪ್ರಶಾಂತವಾದ ಜಾಗದಲ್ಲಿ. ನಮಗೂ ಒಂದೇ ಕಡೆ ಕೂತು ಈ ತರ ಇಂಟರ್ವ್ಯೂ ಮಾಡಿ ಎಲ್ಲ ಬೋರ್ ಆಗೋಗಿತ್ತು. ಒಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಸೊ ಬೆಂಗಳೂರಿಂದ ಇಲ್ಲಿ ಬಂದು ಒಂದು ಇಂಟರ್ವ್ಯೂ ನೋಡೋಣ. ಇಲ್ಲಿ ಬಂದಿರೋದಕ್ಕೆ ಅಟ್ಲೀಸ್ಟ್ ಡೈರೆಕ್ಟ್ ಪಾರ್ಟಿ ಗಿಟ್ಟಿ ಕೊಡ್ತಾರ ಸಂಜೆ. ಎಸ್ ಸರ್, ಇಂಟರ್ವ್ಯೂ ಹೆಂಗಿತ್ತು, ಜಾಗ ಹೆಂಗಿದೆ? ಬ್ಯೂಟಿಫುಲ್. ಏನ್ ಗೊತ್ತಾ, ಯೂಶಲ್ ಆಗಿ ಸಿನಿಮಾ ಪ್ರಮೋಷನ್ ಮಾಡಿದಾಗ ಅದೇ ಟಿಪಿಕಲ್ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ನಾವು ಹೇಳಿದ್ದನ್ನೇ ಹೇಳ್ತಾ ಇರ್ತೀವಿ. ಸೊ ಇದು ಹೊಸದಾಗಿತ್ತು. ನಿಮ್ಮ ಪ್ರಶ್ನೆಗಳು ಹೊಸದಾಗಿತ್ತು. ಇಟ್ ವಾಸ್ ಮೋರ್ ಲೈಕ್ ಅ ಡಿಸ್ಕಷನ್ ದೆನ್ ಎನ್ ಇಂಟರ್ವ್ಯೂ. ಅಂಡ್ ಎಷ್ಟೋ ವಿಷಯಗಳು ನಾವ್ ಹೇಳ್ಬೇಕು ಅನ್ಕೊಂಡಿರ್ತೀವಿ, ನೀವು ಅದನ್ನ ಕ್ಲಾರಿಫೈ ಮಾಡಿದಿರ ಇವತ್ತು. ಜನಗಳಿಗೂ ಒಂದಷ್ಟು ಪ್ರಶ್ನೆಗಳಿರುತ್ತೆ, ನೀವು ಕೇಳೋ ಪ್ರಶ್ನೆಗಳು ಜನಕ್ಕೂ ಇರುತ್ತೆ. ಅದು ನಿಮ್ಮಿಂದ ಇವತ್ತು ಕ್ಲಾರಿಫೈ ಆಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಫೈನಲಿ ಇನ್ನೇನು ನಿಮ್ಮ ಸಿನಿಮಾಗಳು ಕೆಲವೇ ದಿನಗಳು ಮಾತ್ರ ಇದೆ ರಾಕ್ಷಸ ಬರಕ್ಕೆ. ನಮ್ಮ ಜನಗಳಿಗೆ ಏನ್ ಹೇಳಿ ಹೆದರ್ಕೊಳಕ್ ರೆಡಿ ಆಗಿದೆ. ಒಂದು ಹೊಸ ಜಾನ್ರ ಸಿನಿಮಾ. ಪ್ರಜ್ವಲ್ನ ನೀವು ಆಕ್ಷನ್ ಅಲ್ಲಿ ನೋಡಿದೀರಾ, ರೊಮ್ಯಾನ್ಸ್ ಮಾಡೋದು ನೋಡಿದೀರಾ, ಕಾಮಿಡಿ ಮಾಡೋದು ನೋಡಿದೀರಾ. ಫಸ್ಟ್ ಟೈಮು ಡೀಮನ್ ಆಗಿ ಬರ್ತಾ ಇದ್ದೀನಿ. ಅಪ್ಪನ್ನ ಮುಂಚೆ ಡೆವಿಲ್ ದೇವರಾಜ್ ಅಂತ ಕರೀತಿದ್ರು ಇನಿಷಿಯಲಿ, ಡೈನಾಮಿಕ್ಸ್ ಸರ್ ಅನ್ನಕ್ ಮುಂಚೆ. ಸೊ ಅವ್ರ ಡೆವಿಲ್, ಈಗ ನಾನು ಡೀಮನ್. ಅಷ್ಟೇ ಇಂಪ್ಯಾಕ್ಟ್ ನಾನು ಮಾಡ್ತೀನಿ ಸಿನಿಮಾ ಅಲ್ಲಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲಿ ಸಿಗೋಣ. ಆ ಒಂದು ರಾಕ್ಷಸನ ನೋಡೋಣ. ಅಂಡ್ ನೋಡೋದಲ್ಲ ಈ ಒಂದು ಇಂಟರ್ವ್ಯೂ ಹೆಂಗಿತ್ತು ಅಂತ. ಬೆಂಗಳೂರಿಂದ 560 ಕಿಲೋಮೀಟರ್ ಬಂದು ಒಂದು ಹೊಸದಾಗಿರ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಜಾಗನ ಚೂಸ್ ಮಾಡಿ ಸೊ ಡಿಮ್ಯಾನ್ ಪ್ರಿನ್ಸ್ ನ ಇಂಟರ್ವ್ಯೂ ಮಾಡಿದ್ದು. ಈ ಎಪಿಸೋಡ್ ನಿಮ್ಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.